ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲೇಜ್ ಜ್ಯೋತಿ. ಹೇಗಿದ್ದೀರೆಲ್ಲರೂ? ಎಲ್ಲರಿಗೂ ಶರಣಾರ್ಥಿಗಳು. ಹೆಂಗೆ ನಡೆದಿದೆ ನಿಮ್ಮ ವೆಯ್ಟ್ ಲಾಸ್ ಹೇಳಬೇಕು ಫ್ರೆಂಡ್ಸ್. ಇವತ್ತು ನಾನು ಕಂಪ್ಲೀಟಾಗಿ ಇಲ್ಲಿ ಎಕ್ಸಸೈಸ್ ನಿಮ್ಗೆ ವಾರ್ಮ್ ಅಪ್ ಕೂಡ ತೋರಿಸ್ತಾ ಇಲ್ಲ, ಓನ್ಲಿ 5 ಮೇನ್ ಎಕ್ಸಸೈಸ್ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಡೈರೆಕ್ಟಾಗಿ ನಿಮ್ಗೆ ತೋರಿಸೋದು ನಾನು ಎಕ್ಸಸೈಸ್. ಸೊ ಫಸ್ಟ್ ಎಕ್ಸಸೈಸ್ ಈಸ್ ಎಲ್ಬೋ ಆ್ಯಂಡ್ ನೀ ಟಚ್ ಫ್ರೆಂಡ್ಸ್. ಆ್ಯಕ್ಚುಲಿ ಫ್ಲೆಕ್ಸಿಬಿಲಿಟಿ ಒಂದು ಸ್ವಲ್ಪ, ಐ ಆಮ್ ನಾಟ್ ಸೇಯಿಂಗ್ ಕಂಪ್ಲೀಟ್ಲಿ 100% ಇಂಪ್ರೂವ್ ಆಗ್ಯದಂತ, ಬಟ್ ಫಸ್ಟ್ ಡೇ ಆಫ್ ಎಕ್ಸಸೈಸ್ಗೆ ಇವಾಗ ನೋಡಿರಿ ಚೇಂಜ್ ಅನಿಸುತ್ತದು. ಐ ಆಮ್ ಫೀಲಿಂಗ್ ಲೈಕ್ ದಟ್. ಆ್ಯಂಡ್ ನಾನು ಮೆಂಟಲಿ ಹಂಗೆ ಅಂದ್ಕೊಳ್ತೀನಿ, ಐ ಆಮ್ ರೈಟ್ ಅನ್ನೋದು ಹೇಳ್ರಿ. ಸೊ ಫ್ಲೆಕ್ಸಿಬಿಲಿಟಿ ಅನ್ನೋದು ಒಂದು ಸ್ವಲ್ಪ ಇಂಪ್ರೂವ್ ಆಗ್ಯದ. ಆ್ಯಂಡ್ ಇನ್ನೊಂದು ಏನು ಅಂದ್ರೆ, ನಿನ್ನ ಸ್ಕ್ವಾಟ್ಸ್ ಲಂಜಸ್ ಮಾಡಿದ ಕಡೆದು ಅಂದ್ರೆ ಸ್ಕ್ವಾಟ್ಸ್ ಆ್ಯಂಡ್ ಲಂಜಸ್ ಮಾಡಿದ್ದೇವಲ್ಲ ನೀನು, ಸೊ ಅದ್ರ ಸಲುವಾಗಿ ತೊಡಿ ಥೈಸ್ ಭಾಳ ಪೇನ್ ಆಗ್ಲತ್ತಲ್ಲ. ಲಿಟ್ರಲಿ ಇಟ್ಸ್ ಪೇನಿಂಗ್ ಲೈಕ್ ಹೆಲ್. ರಿಯಲ್ನಾಗ ನಿಮ್ಮನ್ನೂ ಹಾಗೆ ಆಗ್ಲತ್ತೇನಿಲ್ಲ ಹೇಳಬೇಕು ಫ್ರೆಂಡ್ಸ್. ವಾಕಿಂಗ್ ಮಾಡ್ಲತ್ರ ಏನು ಅನ್ಸಲ್ಲೋಗ್ಯದ, ಯಾಕಂದ್ರೆ ಫ್ಲ್ಯಾಟ್ ಸರ್ಫೇಸ್ ಮೇಲೆ ಮಾಡ್ತೀವಲ್ಲ, ಅದಕ್ಕೆ ಬೆನ್ನಿ ಆಗಲೋಗ್ಯದ. ಬಟ್ ಚಡಿ ಇಳಿ ಅಂದ್ರೆ ಮತ್ತು ಕೆಳಗೆ ಕುಂತು ಏಳೋ ಹೊತ್ತಿನಾಗ ನಾ ಜಪ ಮಾಡ್ಕೊಳಕ್ಕೆ ಕೆಳಗೆ ಕುಂತು ಜಪ ಮಾಡ್ಕೋತಿನಿಲ್ಲ, ಆ ಟೈಮಲ್ಲಿ ಬಾಪ್ರೆ ಪಕ್ಕಾ ವರ್ಕ್ ಆಗ್ತದೆ ಅನ್ಸತ್ತದು. ಒಟ್ಟು ಥೈಸ್ ನಿಲ್ಲತ್ತೀವಿ. ಆ್ಯಂಡ್ ಇನ್ನೊಂದು ಏನು ಅಂದ್ರೆ, ನಿಮ್ಗೇನು ಎಕ್ಸಸೈಸ್ ತೋರಿಸತ್ತೀನಿಲ್ಲ, ಇದೇ ತೋರಿಸತ್ತೀನಿ, ಬಟ್ ನಾನು ಜಾಸ್ತಿ ಮಾಡ್ಲತ್ತೀನಿ. ನಾನು ನಿನ್ನಿಂದ ಎಕ್ಸಸೈಸ್ನ ಇವತ್ತು ಕಂಟಿನ್ಯೂ ಮಾಡಿ ಆ ನಂತರ ಮತ್ತು ಇವು ಮಾಡೀನಿ. ಬಟ್ ಏನು ಅಂದ್ರೆ, ನಾನು ಡೈಲಿ 20 ಸೆಟ್ ಆಫ್ ಎಕ್ಸಸೈಸಸ್ ಇವು 5 ರಿಪೀಟ್ ಮಾಡ್ತೀನಿಲ್ಲ, ಬಟ್ ಇವತ್ತು ಹಂಗೆ ರಿಪೀಟ್ ಮಾಡಿಲ್ಲ. ನಿನ್ನಿಂದ 5 ಎಕ್ಸಸೈಸಸ್, ಇವತ್ತಿಂದ 5 ಎಕ್ಸಸೈಸ್ ಎಲ್ಲ 20-20 ಒಂದೊಂದು ಸೆಟ್ ಮಾಡಿ ಮುಗಿಸೀನಿ. ಆ್ಯಂಡ್ ಥೈಸ್ ನೋಡ್ರಿ, ಇವತ್ತು ಕಾಲು ಸ್ಟ್ರೆಚ್ ಮಾಡ್ಲತ್ತರ. ಆ್ಯಂಡ್ ಇನ್ನೊಂದು ಡೌಟ್ ಬಂದಿತ್ತು, ನಮ್ಮ ಫ್ರೆಂಡ್ ಕಾಲ್ ಮಾಡಿದರು, ಬೋನ್ಸ್ ಕಟ್ ಆವಾಜ್ ಬರ್ತದಲ್ಲ ಎಕ್ಸಸೈಸ್ ಮಾಡೋ ಹೊತ್ತಿನಾಗ ಅಂತಂದರು. ಆ್ಯಕ್ಚುಲಿ ಬಂದರೆ ಏನು ಪ್ರಾಬ್ಲಮ್ ಏನೂ ಆಗೋಲ್ಲ ಫ್ರೆಂಡ್ಸ್. ಅವು ಹೆಂಗೆ ಅಂದ್ರೆ, ನಮ್ಮದು ಮಸಲ್ಸ್ ಎಕ್ಸ್ಪ್ಯಾಂಡ್ ಆಗ್ಲತ್ತರ ಆವಾಜ್ ಬರ್ತದೆ ನೋಡ್ರಿ, ಅಷ್ಟೇ. ಅವೇನು ಮುರಿದು ಹೋಗಲು ಅಂದ್ರೆ, ಅವ್ರಿಗೇನು ಅಂಜಿಕೆ ಅಂದ್ರೆ ಮುರಿಲತ್ತವೇನೋ ಅಂತ ಅಂಜಿಕೆ. ಬಟ್ ಇಟ್ ಈಸ್ ನಾಟ್ ಲೈಕ್ ಬ್ರೇಕಿಂಗ್ ಇಟ್, ಅಂದ್ರೆ ಕುಡಿಯಾಗ ಅಲ್ಲದು, ಬಟ್ ಮಸಲ್ಸ್ ಎಕ್ಸ್ಪ್ಯಾಂಡ್ ಆಗೋ ಹೊತ್ತಿನಾಗ ಹಂಗಾಗ್ತದೆ. ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ನೀ ಪ್ರಾಬ್ಲಮ್ ಇದ್ದವ್ರು ಮಾಡ್ತಾರೆ ನೋಡ್ರಿ, ಅವರು ನೀ ಪ್ರಾಬ್ಲಮ್ಸ್ ಇದ್ದವರು ಸ್ಕ್ವಾಟ್ ಆಗಲಿ ಹಿಂಗೆ ಕಾಲಿನ ಮೇಲೆ ವಜ್ಜಿ ಜಾಸ್ತಿ ಹಾಕಿ ಎಕ್ಸಸೈಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕುರ್ಜಿ ಮೇಲೆ ಕುಂತು ಕಾಲು ಎತ್ತೋದು, ಹೊಳ್ಳುಗ ಇದ್ರಲ್ಲೇ ರೊಟೇಟ್ ಮಾಡೋದು, ಇಂಥವು ಮಾಡ್ಲಿಕ್ಕೆ ಹೋಗ್ರಿ ಫ್ರೆಂಡ್ಸ್. ಓಕೆ, ಸೊ ಈ ಎಕ್ಸಸೈಸ್ ನೋಡ್ರಿ ಪರ್ಟಿಕ್ಯುಲರಾಗಿ ನೋಡ್ಲಿಕ್ಕೆ ಏಟ್ ಈಸಿ ಅನ್ಸತ್ತದಲ್ಲ, ನೀವು ಕಂಪ್ಲೀಟ್ಲಿ ಒಂದು ಸೈಡ್ ಕೈ ಕೆಳಗೆ ನೆಲ ಮೇಲೆ ಇಟ್ಟು ಒಂದು ಕೈ ಮೇಲೆ ಎತ್ತಲತ್ತಿರಲ್ಲ, ನಿಮ್ಮದು ಕೈ ಯಾವುದು ಮೇಲೆ ಎತ್ತಲತ್ರಿ ಆ ಭಾಗದ ಪೂರ ಲವ್ ಹ್ಯಾಂಡಲ್ಸ್ ಏಟ್ ಚಲೋ ಎಕ್ಸ್ಪ್ಯಾಂಡ್ ಆಯ್ತವ ಅನ್ನೋದು ಫೀಲ್ ಆಯ್ತಾರೆ. ನೀವು ಲಿಟ್ರಲಿ ನೋಡ್ಲಿಕ್ಕೆ ಏಟ್ ಈಸಿ ಅನ್ಸುತ್ತೆ ನೋಡ್ರಿ, ಚಲೋ ಸ್ಟ್ರೆಚ್ ಆಗ್ತದೆ. ಹಂಗೆ ಸ್ಟ್ರೆಚ್ ಆದಾಗ ವರ್ಕ್ ಮಸ್ತಾಗಿ ಆಗ್ತದೆ. ಆ ಎಕ್ಸಸೈಸ್ ಬೆನಿಫಿಟ್ ಹಂಗೆ ಸ್ಟ್ರೆಚ್ ಆದಾಗ ಮಾತ್ರ ಗೊತ್ತಾಗ್ತದೆ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನೋಡ್ರಿ, ಈ ಎಕ್ಸಸೈಸ್ ಮಾಡೋ ಹೊತ್ತಿನಾಗ ಲಿಟ್ರಲಿ ನಮ್ಮದು ಹಿಂದೆ ಫ್ಯಾಟ್ಸ್ ಜಮ್ ಆಯ್ತದೆ ನೋಡ್ರಿ, ಅಂದ್ರೆ ನಮ್ಮದು ಪೂರ ಬೆನ್ನಿಂದ ಬಲ್ಲಿ ಆ ಫ್ಯಾಟ್ಸ್ ಅಂದ್ರೆ ಫಾಸ್ಟಾಗಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾವುದೋ ಸ್ಲೋ ಆಗಿ ಮಾಡ್ರೆ ವರ್ಕೌಟ್ ಆಯ್ತದೆ. ಓಕೆ, ಸ್ಲೋ ಆಗಿ ಮಾಡಿರಿ. ನೀವು ಪುಷ್ ಮಾಡ್ಲತ್ತರ ಹಿಂಗೆ ನಿಮ್ದು ಹಿಂದೆ ಯಾರು ದಬಾಸತ್ತಾರೆ ಏನಾರ ಅನ್ನೋ ಫೀಲಿಂಗ್ ಬರ್ತದೆ ಫ್ರೆಂಡ್ಸ್. ಸೊ ಲಿಟ್ರಲಿ ಆ ಫೀಲಿಂಗ್ಗೆ ಇಲ್ಲಿ ನಮ್ಗೆ ಫ್ಯಾಟ್ ಲಾಸ್ ಸಲುವಾಗಿ ಇಂಪಾರ್ಟೆಂಟ್ ಅದ. ಓಕೆ ಫ್ರೆಂಡ್ಸ್, ಇದು ನೋಡ್ರಿ ಏಟ್ ಸ್ಲೋ ಮಾಡ್ಲತ್ತೀವಲ್ಲ ಈ ಎಕ್ಸಸೈಸ್, ಖಾಲಿ ನಾವು ಕೈ ಮೇಲೆ ಎತ್ಲತ್ತೀವಿ. ಬಟ್ ಆ 10 ನಾನು ನಿಮ್ಗೆ 10 ತೋರ್ಸೋಣ, ನಮ್ಗೆ ಕಾಲ್ ಬಂತು ನಮ್ಮ ನಾದಿನಿಯವ್ರದ್ದು, ಅದಕ್ಕೆ ನಾನು ತೋರ್ಸ್ಲಿಕ್ಕಾಗಿಲ್ಲ. ಸೊ ಆ ಕೈ ಎತ್ತಾವತ್ತಿನಾಗ ಶೋಲ್ಡರ್ಸ್ ಇರ್ತಾವೆ ನೋಡ್ರಿ, ಅವು ಅಂಡರ್ ಆರ್ಮ್ಸ್ ಶೋಲ್ಡರ್ಸ್ ಇಷ್ಟು ನೈಲತ್ತೀವಿ, ಬಾಪ್ರೆ ಖಾಲಿ 10 ಮಾಡ್ರಿ. ಅದಕ್ಕಿಂತ ಜಾಸ್ತಿ ನಾನು 20 ಮಾಡಿ ಮುಗಿಸೇ ಕಾಲ್ ಅಟೆಂಡ್ ಮಾಡಿದ್ದೀನಿ, ಬಟ್ ಇಲ್ಲಿ ಕವರ್ ಆಗಿಲ್ಲ. ಸೊ ಅದು ಏಟ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಈಗ ಗೊತ್ತಿನ ಒಂದು ಬೆನಿಫಿಟ್ ಏನಂದ್ರೆ, ನಮ್ಮದು ನಾದಿನಿಗೆ ಕಾಲ್ ಮಾಡಿದ್ರು ಅಂದಲ್ಲ, ಅಕ್ಕ ಕಾಲ್ ಮಾಡಿರು ಅಂತ. ಸೊ ಅಕ್ಕನ ಸಂಟ್ ಮಾತಾಡ್ಕೋತಾನೆ ನಾನು 30 ಮಿನಿಟ್ಸ್ ಎಕ್ಸಸೈಸ್ ಮುಗಿಸೀನಿ. ನಿಮ್ಮ ಸಂಟ್ ಇಲ್ಲಿ ಎಕ್ಸಸೈಸ್ ಮಾಡೀನಿ, ಆ ನಂತರ 30 ಮಿನಿಟ್ಸ್ ಅಕ್ಕನ ಸಂಟ್ ಫೋನಾಗ ಮಾತಾಡ್ಕೋತಾ ಮುಗಿಸೀನಿ ಫ್ರೆಂಡ್ಸ್. ಚಿಲ್ಲಿ ಎಕ್ಸಸೈಸ್ ಅಂತೂ ಆಯಿತು. ಇವಾಗ ಎಲ್ಲ ಗ್ಯಾಸ್ ಎಲ್ಲ ಆಫ್ ಮಾಡ್ಕೊಂಡು ಪೂಜೆ ಮಾಡಿ ನೀರು ಕಾಸ್ಕೋರ್ ಬರ್ರಿ.
ಆ್ಯಕ್ಚುಲಿ ಇದು ನಿಮ್ಮ ನೋಡ್ಲಿಕ್ಕೆ ಇಮಿಡಿಯೇಟಾಗಿ ನಾನು ನೀರು ಕುಡಿಲತ್ತೀನಿ ಅಂತ ಅನ್ನಿಸ್ತಾ ಇದೇನು, ಬಟ್ ಆ್ಯಕ್ಚುಲಿ ಅಲ್ಲ ಫ್ರೆಂಡ್ಸ್. ನಾನು ಎಕ್ಸಸೈಸ್ ಮಾಡಿದ ನಂತರ 15 to 20 ಮಿನಿಟ್ಸ್ ಆಫ್ ಗ್ಯಾಪ್ ಕೊಡ್ತೀನಿ, ಯಾಕಂದ್ರೆ ನಂಗೆ ಹೊಟ್ಟೆ ಬ್ಯಾನಿ ಆಯ್ತದು. ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬಾಡಿ ಅರ್ಥ ಮಾಡ್ಕೊಂಡು ಆ್ಯಸ್ ಯುವರ್ ಬಾಡಿ ಆಸ್ಕ್ ಯು ಆ ಥರ ಮಾಡಿ. ಆ್ಯಂಡ್ ಇವಾಗ ನಾನು ನೀರು ಕಾಸ್ಕೊಂಡಿಲ್ಲ ಅರ್ಧ ಲೀಟ್ರ್. ಸೊ ಒಮ್ಮೆಗೆ ಗ್ಲಾಸ್ನಾಗ ತಂದ್ಕೋಬೋದು, ಯಾಕೆ ಬಾರ್ ಅಂತ ಹೇಳಿ ಒಂದೇ ಬಾರ್ ತಂಗಿನಾಗ ಲೋಟ ಅಂತಿಲ್ಲ. ಸೊ ಅದ್ರೊಳಗೆ ತಂದಿಕ್ಕೊಂಡು ಕುಡಿಲತ್ತೀನಿ ಅರ್ಧ ಲೀಟರ್ ನೀರು ಆರಾಮ್ ಸಂಟ ಕುಕ್ಕುಡುಕು ಪೊಸಿಷನ್ದಾಗ ಕುಂತು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ನೀವು ಎಷ್ಟು ನೀರು ಕುಡಿತೀರಿ, ಯಾವ ಥರ ಕುಡಿತೀರಿ ಅನ್ನೋದು ಕಮೆಂಟ್ ಮಾಡಿರಿ. ಆ್ಯಂಡ್ ಕುಕ್ಕುಡುಕು ಪೊಸಿಷನ್ನಾಗ ಕುಂತು ನೀರು ಕುಡಿದ್ರೆ ಬೆನಿಫಿಟ್ ಜಾಸ್ತಿ ಫ್ರೆಂಡ್ಸ್. ಅಂದ್ರೆ ಮೋಷನ್ ಪ್ರಾಬ್ಲಮ್ ಇದ್ದವ್ರಿಗೆ ಪ್ರಾಪರ್ ಆಗಿ ಗಿಡಕ್ಕೆ ಸಿಂಗಲ್ ಪೆಟಲ್ ಬಂದು ಟೈಮ್ ಹೀಟ್ ಹಾಕಿ ಬಿಸಿಲು ಅದು ಬಂದ್ರೆ ಭೀ ನೋಡ್ರಿ ನಮ್ಮ ಮಗ್ಗಿ ಗೊತ್ತಿರಲ್ಲ ವೈಟ್ ದಾಶ ಒಂದು ಸ್ವಲ್ಪ ಇಲ್ಲಿ ಬಿಸಿಲಿಗೆ ಹೂವು ಕಡ್ಕೋತ ಕುಂತೀನಿ. ಒಂದು ಸ್ವಲ್ಪ ಬಿಸಿಲು ತಗೊಬರಿ ಅಂತ. ಎನಿಹಾವ್ ನಂಗೆ ಗೊತ್ತಾ ಸೋಮವಾರದ ಕೆಲಸ ಜಾಸ್ತಿ ಇರ್ತದೆ. ಒಂದು 5-10 ಮಿನಿಟ್ಸ್ ಅಷ್ಟೇ. ಬಿಸಿಲಿಗೆ ಚಲೋ ಅನ್ನಿಸ್ತಾ ಇದೆಯಲ್ಲ ಹೂವು ಎಲೆ ಎಲ್ಲ. ಸೊ ಗಿಡಗಳು ಸುತ್ತ ನೋಡ್ಕೋತ ನೇಚರ್ ನೋಡ್ಕೋತ ನಿಂತ ಅಂದ್ರೆ ಟೈಮ್ ಎಷ್ಟೈತೋ ಅದು ಗೊತ್ತಾಗಲ್ಲ. ಇನ್ನು ಹೊರಗೆ ನಿಂತಾಗ ಆಕಳು ಕಾಣಿಸ್ತು. ಸೊ ಪಟ್ ಅಂತ ತಾಂಬಿ ಚಪಾತಿ ಅನ್ನ ರೊಟ್ಟಿ ಏನಿತ್ತು ಅದು ತಂದು ಕೊಟ್ಟ, ಚಲೋ ಅನ್ನಿಸ್ತು. ಶರಣಾರ್ಥಿ ಎಲ್ಲರಿಗೆ ಫ್ರೆಂಡ್ಸ್, ಹೇಗಿದ್ದೀರಾ? ಸೊ ಇವತ್ತು ಮಂಡೇ ಸ್ಪೆಷಲ್ ಪೂಜಾ. ದೇವ್ರನ್ನೆಲ್ಲ ನೀಟಾಗಿ ಮಾಡಿ ಮತ್ತು ಪೂಜೆ ಮಾಡೀನಿ. ಹಿಂಗೆ ಅನ್ನಿಸ್ತಾ ಇದೆ ಹೇಳಿ. ಎಲ್ಲರೂ ಆಶೀರ್ವಾದ ತಗೋರಿ. ಆ್ಯಂಡ್ ವೈಷ್ಣವಿ ದೇವ್ರ ಸಲುವಾಗಿ ಶಾಲ್ಗಳು ಮಾಡ್ಯಾಳ. ಐ ಥಿಂಕ್ ಐ ಡಿಂಟ್ ಶೋ ಯು. ಇದು ಮಲ್ಟಿಪೆಟಲ್ಡ್ ಪ್ಲ್ಯಾಂಟ್ ಫ್ರೆಂಡ್ಸ್ ಆ್ಯಕ್ಚುಲಿ, ಬಟ್ ಅಪರೂಪಕ್ಕೂ ಯಾವಾಗಾರ ಒಂದು ಬಾರ್ ಹಂಗೆ ಒಂದು ಸಿಂಗಲ್ ಪೆಟಲ್ ಹತ್ತದು. ಇವತ್ತು ಗಣಪತಿ ಬಪ್ಪಾಗೆ ಏರ್ಸೀನಿ. ಓಂ ನಮಃ ಶಿವಾಯ, ಹರ ಹರ ಮಹಾದೇವ್, ಶಂಭೋ ಶಂಕರ. ಫ್ರೆಂಡ್ಸ್, ಎಷ್ಟು ಜನರಿಗೆ ಹಿಂಗೆ ತಿನ್ನೋದು ಇಷ್ಟ ಅದ. ಶೇಂಗಾದ ಹೋಳಿಗೆ, ಕೆನೆ ಅಥವಾ ತುಪ್ಪ, ಬೆಣ್ಣೆ. ಪ್ರೆಸೆಂಟ್ ಬೆಣ್ಣೆ ಇಲ್ಲ, ಬೆಣ್ಣೆ ಮಿಕ್ಸ್ ಮಾಡ್ಕೊಳ್ತೀನಿ. ಅದಕ್ಕೆ ಕೆನೆ ಸಂಟ್ ಊಟ ಮಾಡ್ಲತ್ತೀನಿ. ನೀವು ಹೆಂಗೆ ಊಟ ಮಾಡ್ತೀರಿ ಹೇಳಬೇಕು ಫ್ರೆಂಡ್ಸ್. ಇವತ್ತು ಸೋಮವಾರದಲ್ಲ, ಅದಕ್ಕೆ ಒಪ್ಪತ್ತು ಇರ್ತದೋ ಭಾರ ಬಾದೆ ಊಟ ಮಾಡಬೇಕಲ್ಲ. ಬಟ್ ಇವತ್ತು ತಾತ ಇಲ್ಲ, ಅದಕ್ಕೆ 10 ಮಿನಿಟ್ಸ್ ಕಮ್ಮಿ ಅದು ಬಾರಕ್ಕೆ. ನಾನು ಊಟ ಮಾಡ್ತಾಯಿದ್ದೀನಿ. ಒಂದು ಚಪಾತಿ ಆ್ಯಂಡ್ ಸೋಯಾಬೀನ್ ಪಲ್ಯ. ರೈಸ್ ತೊಗೋತೀನಿ, ತೊಗೊಂಡಾಗ ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಒಂದು ತೋರಿಸ್ತಾ, ಅದ ನಂತರ ಓಂ ನಮಃ ಶಿವ. ತಗೋರಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡಿರಿ. ಟೇಸ್ಟ್ ಹೆಂಗದ ಹೇಳ್ರಿ. ಇಷ್ಟು ರೈಸ್ ತೊಗೊಳತ್ತೀನಿ, ಕಾಣಿಸ್ತಾ ಇದೆಯಲ್ಲ ನಿಮ್ಗೆ. ಯಾಕೆ ರೈಸ್ ಆ್ಯಂಡ್ ಬ್ಯಾಳಿ ಕಲಸಿಟ್ಟು ತೋರಿಸ್ತೀನಿ ನಿಮಗೆ. ಸೊ ದಿಸ್ ಇಸ್ ದ ಕ್ವಾಂಟಿಟಿ. ಬೇಕಾದ್ರೆ ಬ್ಯಾಳಿನ ಜಾಸ್ತಿ ತೊಗೋಬೋದು, ಬಟ್ ಟೇಸ್ಟ್ ನೋಡಿ ತೊಗೋಬೇಕೇನಿಲ್ಲ ಅನ್ನೋದು ಡಿಸೈಡ್ ಮಾಡ್ತೀನಿ. ಇವತ್ತು ಮುಂಜಾನೆ ಆ್ಯಕ್ಚುಲಿ ಇನ್ನೂ ಪ್ಲೇಟ್ ಕೈಯಾಗದ ಫ್ರೆಂಡ್ಸ್. ಇವತ್ತು ಮುಂಜಾನೆ ಆ್ಯಕ್ಚುಲಿ ವೈಷ್ಣವಿ ಬ್ಯಾಳಿ ಭಾಳ ತಾರೀಫ್ ಮಾಡ್ಲತ್ತೀವಿ. ನಂಗೆ ಆಕಿ ಹೊಡ್ಲತ್ತಾಳೇನೋ ಅನ್ಸತ್ತಿತ್ತು. ಬಟ್ ಎಲ್ಲಿ ಬ್ಯಾಳಿ ಸೂಪರಾಗ್ಯದ, ಒಪ್ಪತ್ತದಲ್ಲ. ಅದಕ್ಕೆ ಹೊಟ್ಟೆ ತುಂಬ ಉಂಡ ತೋರಿಸಿ ನಿಮಗೆ ರೈಸ್ನ ಇಟ್ಟುಂಡಿನಂತ. ನಂಗೆ ಇನ್ನೊಂದು ಅಭ್ಯಾಸ ಏನು ಅಂದ್ರೆ, ಊಟ ಮಾಡಿದ ತಕ್ಷಣ ಹೇಳಕ್ಕೆ ಹೋಗಲ್ಲ ಆಫೀಸಿಂದ. ನಾ ಇಲ್ಲೇ ಕೊಡಲೆಕ್ಕ 5-10 ಮಿನಿಟ್ಸ್ ಕುಂತು ಆನಂತರ ಒಂದು ಸ್ವಲ್ಪ ಬ್ಯಾಗ್ ನೀರು ಹಾಕ್ಕೊಂಡು ಮುಕ್ಕಳಿಸ್ತಿ. ಆ ನೀರು ನುಂಗಿಕಿಂದ ಬಾದೆ ಅಂದ್ರೆ ಕೊಡಕ್ಕಿಂದ ಬಾದೆ ಹೇಳ್ತೀನಿ. ಇದು ಯಾರೋ ಹೇಳ್ಯಾರ, ನಂಗೆ ಯಾರು ಹೇಳ್ಯಾರ ಅನ್ನೋದು ನೆನಪಿಲ್ಲ. ಐ ಫೀಲ್ ಗುಡ್ ಇಫ್ ಐ ಡೂ ಲೈಕ್ ದಿಸ್. ನೀವು ಹೆಂಗೆ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ಫ್ರೆಂಡ್ಸ್, ಊಟ ಮಾಡಿದ ನಂತರ ನಾನು ಏನು ಕುಡ್ದಿಲ್ಲ, ಯಾಕಂದ್ರೆ ಗ್ರೀನ್ ಟೀ ಕುಡ್ದೆ ಕಂಪ್ಲೀಟ್ ಮಾಡರಿ ಅಂತ. ಟೈಮ್ ಗ್ಯಾಪ್ ಅದ ಫ್ರೆಂಡ್ಸ್, ನಂಗೆ ಗೊತ್ತು 1 ಅವರ್ ಆಗ್ಯದ. ಈಗ ಆಲ್ರೆಡಿ 11:50 ಊಟ ಸ್ಟಾರ್ಟ್ ಮಾಡೀನಿ. ಕರೆಕ್ಟ್ 12:50 ಆಗ್ಲಿಕ್ಕೆ ಹೋಗ್ತದ. ಸೊ ನಾನು ನೀರು ಕುಡ್ದಿಲ್ಲ, ಬಿಕಾಸ್ ಗ್ರೀನ್ ಟೀ ಕುಡ್ದು ನೀರು ಕುಡಿಯರಿ ಅಂಥೇಳಿ. ಈಗ ನೀರು ಕೊಡ ಅಂದ್ರೆ ಮತ್ತು ಗ್ರೀನ್ ಟೀ ಕುಡ್ಲಿಕ್ಕಾಗಲ್ಲ. ಅದಕ್ಕೆ ಇಟ್ಕೊಂಡ ಅಂತಂದ್ರೆ ನನಗೆ ನೀರು ಕುಡ್ಲಿಕ್ಕೆ ಇನ್ನೂ ಅದೊಟ್ಟು ಟೈಮ್ ಅದ ಫ್ರೆಂಡ್ಸ್. ಓಕೆ, 3 ಲೀಟರ್ಸ್ ಟಾರ್ಗೆಟ್ ಇಟ್ಕೊಂಡೀನಿ ಪ್ರೆಸೆಂಟ್. ಸೊ ಈ 1.5 ಲೀಟರ್ ನೀರು ಕುಡಿಬೋದು. ನೀವು ಊಟ ಮಾಡೋಣಕ್ಕೆ ಎಷ್ಟು ಮಿನಿಟ್ಸ್ ನಂತರ ನೀರು ಕುಡಿತೀರಿ, ಅಥವಾ ಗ್ರೀನ್ ಟೀ, ಯಾವುದ್ರ ಹರ್ಬಲ್ ಟೀ, ಪುದೀನ ವಾಟರ್ ಕುಡಿತೀರಿ, ಏನು ಕುಡಿತೀರಿ ಅನ್ನೋದು ಕಮೆಂಟ್ ಮಾಡಿರಿ.
ಒಂದು ಹೆಲ್ಪ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್. ಮಂಡೇ ದಿನ ಯಾರು ಅಲ್ಲ ತಿನ್ನಬಾರ್ದು, ಬೆಳ್ಳುಳ್ಳಿ ತಿನ್ನಬಾರ್ದು, ಅದು ತಿನ್ನಬಾರ್ದು ಇದು ಅಂತಂತಾರೆ. ಸೊ ನನಗೆ ಗೊತ್ತಿದ್ದು ಒಂದೇ ಊಟ ಮಾಡಬೇಕು ಅಂತ ನಂಗೆ ಗೊತ್ತು. ಹಿಂಗೆ ನಿಂಬೆಹಣ್ಣು ಯೂಸ್ ಮಾಡಬಾರ್ದು, ಅಲ್ಲ ಯೂಸ್ ಮಾಡಬಾರ್ದು, ಗ್ರೀನ್ ಟೀ ಕುಡಿಬಾರ್ದು ಅನ್ನೋದು ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಚಹಾ ಎಷ್ಟು ಬಾರ್ ಬೇಕೋ ಅಷ್ಟು ಬಾರ್ ಕುಡ್ದಾಗ ಗ್ರೀನ್ ಟೀನೂ ಇದ್ರಾಗೆ ಬರ್ತಿರಲ್ಲ. ಸೊ ಪ್ಲೀಸ್ ನಾನು ಮತ್ತೊಂದು ಬಾರ್ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಮೈ ಸೆಕೆಂಡ್ ಕಪ್ ಆಫ್ ಗ್ರೀನ್ ಟೀ. ಆ್ಯಕ್ಚುಲಿ ಸೋಮವಾರ ದಿನ ಗ್ರೀನ್ ಟೀ ಕುಡಿಬೇಡ. ಶಟ್ ಪಾಪ ಬರ್ಡ್ ಹೊಂಟಿತಿಲ್ ಕೂಗ್ಲಕ್ಕ. ಸೋಮವಾರ ದಿನ ಆ್ಯಕ್ಚುಲಿ ಗ್ರೀನ್ ಟೀ ಕುಡಿಬಾರ್ದು ಅಂತ ನಮ್ಮ ಫ್ರೆಂಡ್ ಒಬ್ರು ಹೇಳಿದರು. ಬಟ್ ಐ ಡೋಂಟ್ ನೋ ವೈ ಟುಡೇ ಐ ವಾಂಟ್ ಟು ಡ್ರಿಂಕ್ ಗ್ರೀನ್ ಟೀ. ಐ ವಾಂಟ್ ಟು ಡ್ರಿಂಕ್ ಗ್ರೀನ್ ಟೀ ಒನ್ಸ್ ಅಗೇನ್. ಸೊ ಅದ್ರ ಸಲುವಾಗಿ ಕುಡಿತಾ ಇದ್ದೀನಿ. ಹೌ ಮೆನಿ ಆಫ್ ಯು ಲೈಕ್ ಗ್ರೀನ್ ಟೀ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗಂತೂ ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂದರೆ ಇಷ್ಟ. ನಾನು ಬೇರೆ ಬ್ರ್ಯಾಂಡ್ಸ್ ಒಂದು ಬಾರ್ ಟ್ರೈ ಮಾಡೀನಿ ಬಟ್ ಐ ಡಿಡೆಂಟ್ ಲೈಕ್ ಇಟ್. ಸೊ ಐ ಆಮ್ ಲೈಕಿಂಗ್ ಇಟ್ ಆ್ಯಂಡ್ ಐ ಆಮ್ ಎಂಜಾಯಿಂಗ್ ಇಟ್. ಇವಾಗ ನೀರು ಬಿಟ್ಟಾರ ಅಂದ್ರೆ ಅರೌಂಡ್ ಸಮ್ 2-2:30. ಸೊ ಮಧ್ಯಾಹ್ನಕ್ಕೆ ನೀರು ಬಂದವಲ್ಲ ಅಂಥೇಳಿ ಎಲ್ಲ ಕಡೆಯೂ ಕೆಲವೊಬ್ರು 3 ನಾಳು ಚಾಲು ಇರ್ತಾರೆ, ಕೆಲವೊಬ್ರು ಇಕ್ಕಲ್ಲ. ಸೊ ಅದ್ರ ಸಲುವಾಗಿ ನೀರು ದಮ್ಮ ಹೊಂಟೀವಿ. ಎಲ್ಲ ಗಿಡಗಳ ಮೇಲೆ ಜರ ನೀರು ಹಾಕೋದು ಒಂದು ಸ್ವಲ್ಪ ಫ್ರೆಶ್ ಅನ್ನಿಸ್ತಾವ ನೋಡಿರಿ. ಲೇಟ್ ಮಸ್ತ್ ಅನ್ನಿಸ್ತವೆ, ಮಿಂಚಿಲತ್ತಿನಂಗೆ ಅನ್ನಿಸ್ತದೆ. ಆ್ಯಂಡ್ ಬಿಸಿಲೂ ಇರ್ತಾರೆ. ಅದ್ರ ಸಲುವಾಗಿ ನೀರು ಹಾಕೊಂಡು ನೀಟ್ ಅನ್ನಿಸ್ತವೆ ಧೂಳೆಲ್ಲ ಹೋಗಿ. ನೀವು ಹೀಗೆ ಮಾಡ್ತೀರಿ. ಏನು ಮಾಡ್ತೀರಿ ಅಂದ್ರೆ ಒಂದು ಸ್ವಲ್ಪ ನೀರಿನಾಗ ಆಟ ಆಡಿನೂ ಇರ್ತದೆ, ಬ್ರೈನು ರಿಫ್ರೆಶ್ ಆದಂಗೆ ಆಗ್ತದೆ, ಮೈಂಡ್ ರಿಫ್ರೆಶ್ ಆಗ್ತದೆ, ಮಸ್ತ್ ಅನ್ನಿಸ್ತದೆ. ಸೊ ಎಲ್ಲ ಗಿಡಗಳಿಗೂ ಹಾಕಿ ಗೇಟಿಂದ ಹೊರಗೆ ಗಿಡಗಳಿಗೂ ಬಿಟ್ಟು ಬಂದ. ಇಲ್ಲಿ ನಾನು ವೈಷ್ಣವಿ ಮಾರ್ಕೆಟ್ನಾಗ ಹೋಗ್ಲತ್ತೀವಿ. ಆಕಿ ಯಾನ್ ಖರೀದಿ ಮಾಡೋದಿತ್ತು ಅಂಥೇಳಿ. ಸೊ ಅಲ್ಲಿ ಸೂರಜ್ದ ಕೈಗೆ ಹತ್ತಾರೇನೋ ಒಂದು ದೊಡ್ಡ ಸಮೀಪ ಹೊಂಟಿದ್ರು. ಆ್ಯಂಡ್ ನಾನು ವೈಷ್ಣವಿ ಹೊರಗೋಗಿದ್ದೇವು ಅಂದ್ರೆ ನಂದು ಎಲ್ಲ ಕ್ರೈಮಿನ್ ಪಾರ್ಟ್ನರ್ ಅಂತಾರಲ್ಲ ಫ್ರೆಂಡ್ಸ್, ಎಲ್ಲ ಕೆಲಸಗಳಿಗೆ ಮಾಡ್ಲಿಕ್ಕೆ ಒಬ್ಬರು ಪಾರ್ಟ್ನರ್ ಬೇಕಲ್ಲ. ಸೊ ನನಗೆ ಚಟಪಟ ತಿನ್ಲಕ್ಕೆ ನನ್ನ ಕ್ರೈಮಿನ್ ಪಾರ್ಟ್ನರ್ ವೈಷ್ಣವಿ. ವೈಭವ್ ಏನೂ ತಿನ್ನಲ್ಲ, ನಿಮ್ಮ ಮನೆ ಊಟ ಇಟ್ಕೊಟ್ರೆ ಸಾಕು. ಸೊ ವೈಷ್ಣವಿ ಸಮೋಸ ಐಸ್ ಕ್ರೀಮ್ ತೊಗೊಂಡೋಳು. ನಾನು ಗಂಗಾ ಜಾಮೂನ ತಿನ್ಲತ್ತೀನಿ, ಅಂದರೆ ಗುಲಾಬ್ ಜಾಮ್ ಆ್ಯಂಡ್ ಕಲಾಕಂದ್. ನೀವು ಈ ಥರ ತಿಂತೀರೇನಿಲ್ಲ ಹೇಳಿ ಫ್ರೆಂಡ್ಸ್. ಗೊತ್ತಿದ್ದೊಂದು ಸ್ವಲ್ಪ ಚೀಟ್ ಮೀಲ್ ಥರ ಆಯಿತು. ಆ್ಯಂಡ್ ಮನೆಗೆ ಬಂದಿದ ನಂತರ ಅವರಿಗೆಲ್ಲರಿಗೂ ಒಟಾಣಿ ಹುರ್ಕೊಟ್ಟು ಊಟಕ್ಕೆ ಕೊಟ್ಟಿದ ನಂತರ ನಾನು ಮಜ್ಜಿಗೆ ಕುಡ್ದೆ. ಸೊ ಟುಡೇಸ್ ಮೈ ಬೆಡ್ ಟೈಮ್ ಡ್ರಿಂಕ್ ಈಸ್ ನೋ ಸಾಲ್ಟ್ ವಾಲಾ ಬಟರ್ ಮಿಲ್ಕ್. ಸೊ ದ್ಯಾಟ್ಸ್ ಆಲ್ ಫಾರ್ ದ ಡೇ ಫ್ರೆಂಡ್ಸ್. ವಿಡಿಯೋ ಚೆನ್ನಾಗಿ ಅನಿಸ್ತದೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.